ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ತುಂಬಾ ಆರೋಗ್ಯಕರವಾದ ತಂಪಾದ ಮಜ್ಜಿಗೆ ಹುಳಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಅದಕ್ಕೊಂದು ಮಸಾಲೆ ಹಾಕೋಣ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನಷ್ಟು ಅಕ್ಕಿ ಕಾಳು, ಒಂದು ಸ್ಪೂನಷ್ಟು ಜೀರಿಗೆ. ಬನ್ನಿ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಈ ಥರ ನುಣ್ಣಗಾಗಿರಬೇಕು. ಬನ್ನಿ ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಕಪ್ಪಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಅಂಗಡಿ ಮೊಸರು ನೋಡಿ, ನಾನೊಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಈಗ ಮಜ್ಜಿಗೆ ಮಾಡ್ಕೊಳಕ್ಕೆ. ಜಾಸ್ತಿ ನೀರು ಮಾಡ್ಕೊಬಾರ್ದು ಮಜ್ಜಿಗೆ. ನೋಡಿ, ಈ ಥರ ಗಟ್ಟಿಗೆ ಮಾಡ್ಕೊಂಡಿರಬೇಕು ಮಜ್ಜಿಗೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ಮಜ್ಜಿಗೆ ಸಾರನ್ನ. ತುಂಬಾ ಚೆನ್ನಾಗಿರ್ತದೆ. ಬಿಸಿ ಅನ್ನಕ್ಕಾಗಲಿ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ. ಈಗ ಕೆಂಪಾಗ ತಕ್ಕ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಾಗಲಿ ಬಿಸಿ ಮುದ್ದೆಗಾಗಲಿ ಮಜ್ಜಿಗೆ ಹುಳಿ ಸೂಪರಾಗಿರುತ್ತೆ. ಆರೋಗ್ಯಕ್ಕೂ ತಂಪು. ಬೇಸಿಗೆಗಾಲದಲ್ಲಿ ತಂಪಾಗಿರುತ್ತೆ. ನೋಡಿ, ನಾನೊಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಕಟ್ ಮಾಡಿ ಒಗ್ಗರಣೆಗೆ. ಅದು ಕೆಂಪಾಗತಕ್ಕ ಈಗ ಫ್ರೈ ಮಾಡ್ಕೊಳ್ಳೋಣ. ಈ ಥರದಲ್ಲಿ ಒಂದ್ಸಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ಒಣಮೆಣಸಿನ್ಕಾಯಿ ಹಾಕಿ. ಈ ಗ್ಯಾಸ್ಟ್ರಿಕ್ಕು ಅನ್ನೋರಿಗೆ ತುಂಬಾ ಚೆನ್ನಾಗಿರ್ತದೆ ಈ ಸಾಂಬಾರು ಮಜ್ಜಿಗೆ ಹುಳಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಕೆಂಪಾಗಿದೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಕರಿಬೇವು ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಈಗ ನಾವು ಅವಾಗ ರುಬ್ಬಿರೋ ಮಸಾಲೆ ಹಾಕೋಣ. ಈಗ ನೋಡಿ, ಮಸಾಲೆನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ ಈಗ ಒಂದು ಕುದಿ ಬರೋ ತನಕ ಮುಚ್ಚಿಕ್ಬಿಡೋಣ. ನೋಡಿ, ಕುದಿ ಬಂದಿದೆ. ಈಗ ನೋಡಿ, ಒಂದು ಸ್ವಲ್ಪ ಕುದೀತಿದೆ. ಈಗ ನೋಡಿ, ಈಗ ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟಿದೆ. ನೋಡಿ, ಈಗ ನಾನು ಮಜ್ಜಿಗೆ ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು. ನೋಡಿ, ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿರ್ತದೆ. ನೀವೇ ನೋಡ್ತಾ ಇರ್ಬೋದು ಮಜ್ಜಿಗೆ ಹುಳಿ ಯಾವ ಥರ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ದಯವಿಟ್ಟು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಬಾಯ್ ಬಾಯ್.